ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ತುಂಬ ಚಳಿ ಇತ್ತು ನೋಡಿ, ಹಾಗಾಗಿ ಏನು ಫ್ರೆಶ್ ಅಪ್ ಎಲ್ಲ ಆದ ನಂತರ ಸ್ವಲ್ಪ ಬಿಸಿಲಿಗೆಲ್ಲ ಓಡಾಡಿ ಬಂದ ನಂತರ ಈಗ ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಂತರದಲ್ಲಿ ಟೀ ಕೂಡ ಮಾಡ್ಲಿಕ್ಕೆ ಇಡಬೇಕು ನೋಡಿ, ಇನ್ನೂ ಮಾಡ್ಲಿಕ್ಕೆ ಇಟ್ಟಿಲ್ಲ. ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂಥೇಳಿ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಕಂಟಿನ್ಯೂ ಆಗಿರುತ್ತೆ ಅಂಥೇಳಿ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ನಾನು ಮಾತಾಡ್ತಾನೇ ಇದ್ದೀನಿ. ಈಗ ಎಡಿಟಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ ನೋಡಿ, ಫ್ರಿಜ್ ಬಟನ್ ಆನೇ ಇತ್ತು. ಹಾಗಾಗಿ ನಾನೇನು ಮಾತಾಡಿದ್ದೀನಿ ಅದು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ನಿಮ್ಗೆ ಅಂತ ಅಂದ್ಕೊಂಡು, ಹಾಗಾಗಿ ಈಗ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬೆಳಗಿನ ದಿನಚರಿ ಯಾವ ರೀತಿ ಇರುತ್ತೆ ನನ್ನ ವೀಡಿಯೋದಲ್ಲಿ. ಯಾಕಂದರೆ ಡೈಲಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ದಿನ ಅಪ್ಡೇಟ್ ನಿಮಗೆ ಕೊಡಬೇಕಂತೇಳಿ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತಲೂ ಹೇಳ್ತೀನಿ ನಾನು. ಬನ್ನಿ ಫ್ರೆಂಡ್ಸ್, ಈಗ ತುಂಬ ಚಳಿ ಇದೆ ನೋಡಿ. ಟೈಮ್ ಬಂದು 7:30 ಆಗಿದೆ, ಆದರೂ ಕೂಡ ಅಷ್ಟು ಚಳಿ ಇದೆ ನೋಡಿ. ನಾನು ಬೆಳಗ್ಗೆ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಕಿಚನ್ ರೂಮ್ ಸ್ವಲ್ಪ ನಾನೆಲ್ಲ ಕಸ ಎಲ್ಲ ಹೊಡ್ಕೊಂಡು ನಂತರ ನೆಲ ಎಲ್ಲ ಒರೆಸ್ಕೊಂಡು ಹಾಲು ಮಾತ್ರ ಬಿಟ್ಟಿರ್ತೀನಿ ನೋಡಿ. ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ಮಗಳು ಕೂಡ ಮಲ್ಕೊಂಡಿರ್ತಾಳೆ, ಅದೆಲ್ಲ ಬೇಡ ಅಂಥೇಳಿ ಅಡುಗೆ ಮನೆ ಎಷ್ಟಿರುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆ ನಂತರದಲ್ಲಿ ಟಿಫನ್ ಅದೆಲ್ಲ ರೆಡಿ ಮಾಡಿಕೊಂಡು ನಂತರ ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ಟಿಫನ್ ಕೂಡ ಮಾಡಿರ್ತೀನಿ ನೋಡಿ. ನಾನು 10 ಗಂಟೆ ಒಳಗೇ ನಮ್ಮದು ಟಿಫಿನ್ ಆಗಿರುತ್ತೆ. ಇವಾಗಾದರೂ ಒಂದು ಸರಿ ಸ್ವಲ್ಪ ಲೇಟಾಗಿ ಎದ್ದರೆ ಇಲ್ಲ ಆರಾಮಿಲ್ಲ ಅಂತಂದ್ರೆ ಮಾತ್ರ ಟಿಫನ್ನು ಲೇಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇಮಿಡಿಯೇಟ್ಲಿ ಟಿಫನ್ ಆದ ತಕ್ಷಣವೇ ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತೀನಿ. ನೋಡ್ತಾ ಇರ್ಬೋದು, ಈ ಕಡೆ ಹಾಲು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಯಾಕಂತಂದರೆ ಟೈಮ್ ಕೂಡ ಆಗಿಬಿಡುತ್ತಾ ನೋಡಿ, ಊಟದ ಟೈಮ್ ಕೂಡ. ಹಾಗಾಗಿ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬೆಳಗಿನ ಟಿಫನ್ನಿಗೆ ಬಂದು ನಾನು ನೆನ್ನೆ ತೋರಿಸಿದ ಹಾಗೆ ನಾನು ಏನು ಇಡ್ಲಿ ರವೆ ಅದೆಲ್ಲ ತೊಳೆದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ. ಹಾಗಾಗಿ ಇವತ್ತಿನ ಟಿಫನ್ ಬಂದು ಇಡ್ಲಿ, ಚಟ್ನಿ, ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಆದರೂ ವಿಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಹಾಲು ಕೂಡ ಬಿಸಿಯಾಗಿತ್ತಲ್ಲ, ಸ್ವಲ್ಪ ಟೀ ಕೂಡ ಹಾಕಿದೆ ನೋಡಿ ನಾನು. ಯಾಕಂದರೆ ಮರ್ತೋಗ್ಬಿಟ್ಟಿದ್ದೆ ಸ್ವಲ್ಪ ಹಾಲು ಹಾಕೋದು. ಹಾಗಾಗಿ ಈ ಕಡೆ ಕುಕ್ಕರಿಗೆ ಕೂಡ ನಾನು ಬೇಳೆ ಕೂಡ ಇಟ್ಟಿದ್ದೀನಿ ಆಲ್ರೆಡಿ. ನಂತರ ಹುಣ್ಸೆಹಣ್ಣು ಕೂಡ ಹಾಕ್ತೀನಿ ನೋಡಿ. ಟೊಮೆಟೊ ಕೂಡ ಹಾಕಿದ್ರು ನಾನು ಹುಣ್ಸೆಹಣ್ಣು ಸ್ವಲ್ಪ ಆದರೂ ಹಾಕಿರ್ತೀನಿ ನಾನು. ಯಾಕಂದರೆ ಚೆನ್ನಾಗಿರುತ್ತೆ, ಮೊದಲಿಂದ ಅಭ್ಯಾಸ ಆಗಿಬಿಟ್ಟಿದ್ದೆಲ್ಲ ಹಾಗಾಗಿ ಅಂಥೇಳಿ. ಸಾಂಬಾರಿಗೆ ಬಂದು ನಾನು ತೊಗರಿಬೇಳೆ ನಂತರ ಈಗ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ನಂತರ ಕೆಮ್ಮಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಟೊಮೆಟೊ, ಕ್ಯಾರೆಟು, ಬೀನ್ಸು ಏನೇನು ತರಕಾರಿ ಇರುತ್ತೋ ಅದೆಲ್ಲ ಸಾಂಬಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದೇ ಪ್ರಕಾರ ಗಟ್ಟಿಯಾಗಿ ಮಾಡಬಾರ್ದು, ಸ್ವಲ್ಪ ತೆಳುವಾಗಿ ಮಾಡಿದರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡ್ತಾ ಇರ್ಬೋದು, ಕುಕ್ಕರ್ ಕೂಡ 2-3 ವಿಜಿಲ್ ಆಯಿತು. ಇನ್ನು ಬೇಳೆನ ಚೆನ್ನಾಗಿ ಕಲಿಸ್ಬಿಟ್ಟು ನಂತರದಲ್ಲಿ ಒಗ್ಗರಣೆ ಹಾಕೋದು ಒಂದೇ ಇದೆ ನೋಡಿ. ಅದಾದ ನಂತರ ಚಟ್ನಿ ಕೂಡ ನಾನು ಶೇಂಗಾ ನಂತರ ಏನಂತಾರೆ ಮೆಣಸಿಕಾಯಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀವು ಕೊಬ್ಬರಿ ಕೂಡ ಹಾಕ್ಬೋದು ನೋಡಿ. ಹಸಿ ಕೊಬ್ಬರಿ ಇರಲಿಲ್ಲ ನಮ್ಮ ಮನೆಯಲ್ಲಿ. ನಂತರದಲ್ಲಿ ನಮಗೂ ಕೂಡ ಸ್ವಲ್ಪ ಕೆಮ್ಮಿತ್ತಲ್ಲ, ಬೇಡ ಅಂತ ಅಂದ್ಕೊಂಡು ಇದಕ್ಕೇ ನಾನು ಏನು ಸ್ವಲ್ಪ ಮೆಣಸಿಕಾಯಿ ನಂತರ ಶೇಂಗಾ ಎಲ್ಲ ಫ್ರೈ ಮಾಡಿ ಇಟ್ಕೊಂಡೆ. ಅದಾದ ನಂತರ ಈ ಕಡೆ ಬೇಳೆ ಕೂಡ ಎಲ್ಲ ಮಸಾಲ ಹಾಕಿ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಉಪ್ಪು, ನಂತರ ಅರಿಶಿನ ಪೌಡ್ರು, ಖಾರ ಪುಡಿ, ಮಸಾಲ ಪೌಡ್ರು, ನಂತರ ಒಂದು ಸ್ವಲ್ಪ ಬೆಲ್ಲ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ ನೋಡಿ. ಹುಳಿ, ಉಪ್ಪು, ಖಾರ ಎಲ್ಲ ಇರಬೇಕು ಸಮ ಅಂತ ಅಂದ್ಕೊಂಡು ಯಾವಾಗಲೂ ನಾನು ಬೆಲ್ಲ ಜಾಸ್ತಿ ಹಾಕ್ತೀನಿ. ಯಾಕಂದರೆ ನನಗೆ ಪಿತ್ತ ಜಾಸ್ತಿ ಆಗುತ್ತೆ, ಹಾಗಾಗಿ ಹುಳಿ ಜಾಸ್ತಿ ತಿನ್ನಲ್ಲ ನೋಡಿ ನಾನು. ತಿಂದರೂ ಕೂಡ ನಾನು ಅದ್ರ ತಕ್ಕಂಗೆ ಬೆಲ್ಲ ಕೂಡ ಹಾಕಿರ್ತೀನಿ. ನೋಡ್ತಾ ಇರ್ಬೋದು, ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಸಾಂಬಾರು ಕೂಡ. ನಮ್ಮ ಮನೆಯವ್ರು ಕೂಡ ಅದೇ ಹೇಳಿದ್ರು, ತುಂಬ ಚೆನ್ನಾಗಾಗಿದೆ ನೋಡಿ ಸಾಂಬಾರು ಚಟ್ನಿ ಅಂಥೇಳಿ. ಅದಾದ ನಂತರ ಈ ಕಡೆ ಮಿಕ್ಸಿಗೆ ಬಂದು ನಾನು ಒಂದು ಸ್ವಲ್ಪ ಶೇಂಗಾ, ಪುಟಾಣಿ, ನಂತರ ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ನಂತರ ಹಿಂಗು, ಇಷ್ಟೆಲ್ಲ ಉಪ್ಪು ಎಲ್ಲ ಹಾಕಿಬಿಟ್ಟು ನಾನು ಮಿಕ್ಸಿ ಕೂಡ ಮಾಡಿಕೊಂಡೆ ನೋಡಿ. ಮಿಕ್ಸಿದು ಬಟ್ಲ ಕೂಡ ಬೇರೆ ತರಬೇಕಾಗಿದೆ ನೋಡಿ. ಅಂದ್ರೇನು ಕ್ಯಾಪ್ ಮುಚ್ಚಳ ಬಂದು ಅಷ್ಟು ಸೀಳಿ ಹೋಗ್ಬಿಟ್ಟಿದೆ ಅದು. ಹಾಗಾಗಿ ಹೊಸದು ತೊಗೊಂಡು ಬನ್ನಿ ಅಂತ ಕೂಡ ಹೇಳಿದ್ದೀನಿ. ಯಾಕಂದರೆ ಜಾರ್ ಚೆನ್ನಾಗಿದೆ ನೋಡಿ, ಜಾರ್ ಚೆನ್ನಾಗಿದೆ, ಬಟ್ ಮುಚ್ಚಳ ಒಂದೇ ಥರದಿತ್ತು. ಹಾಗಾಗಿ ತೊಗೊಂಡು ಬರ್ರಿ ಅಂತ ಕೂಡ ಹೇಳಿದ್ದೀನಿ ನಮ್ಮ ಮನೆಯವರಿಗೆ. ಅದು ಯಾವಾಗ ತರ್ತಾರೋ ಗೊತ್ತಿಲ್ಲ, ತಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇವತ್ತು ಕ್ಲೀನ್ ಮಾಡಿ ಎಲ್ಲ ಅದನ್ನು ಏನು ಜಾರ್ ಕೂಡ ಅವ್ರಿಗೆ ಹತ್ರ ಕೊಟ್ಬೇಕಂತ ಅಂದ್ಕೊಂಡು ನೋಡಿ. ಗಾಡಿಯಲ್ಲಿ ಇಟ್ಕೊಂಡ್ಬಿಟ್ರೆ ನೆನಪಾದಾಗ ತರ್ತಾರ ಅಂಥೇಳಿ. ಹಾಗೆ ನಾನು ಈಗ ಒಗ್ಗರಣೆ ಕೂಡ ಇಡ್ತಾಯಿದ್ದೀನಿ ಸಾಂಬಾರಿಗೆ. ನಂತರ ಏನು ಚಟ್ನಿ ಕೂಡ 2 ಒಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. ಅಂದ್ರೆ ಒಂದು ಸ್ವಲ್ಪ ಸಾಂಬಾರೇನು ಕುದೀತಾ ಇತ್ತಲ್ಲ, ಅಂದ್ರೆ
ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ತೆಗೆದು ಹಾಕಿಬಿಟ್ರೆ ನೆಕ್ಸ್ಟ್ ಇದಕ್ಕೆ ಚಟ್ನಿ ಕೂಡ ಬರುತ್ತಲ್ಲ ಅಂತ ಒಂದೇ ಒಗ್ಗರಣೆ ಮಾಡಿದ್ದು ನಾನು. ಒಗ್ಗರಣೆಗೆ ಏನು ಸಿಂಪಲ್ಲಾಗಿ ಎಣ್ಣೆ, ಜೀರಿಗೆ, ಸಾಸಿವೆ, ನಂತರ ಕರಿಬೇವು, ಒಣ ಮೆಣಸಿಕಾಯಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಅದರಲ್ಲೇ ನಾನು ಒಗ್ಗರಣೆ ಹಾಕಿದರೆ ಆ ಘಮನೇ ಬೇರೆ ನೋಡಿ. ಇದಕ್ಕೇನು ಬೆಳ್ಳುಳ್ಳಿ ಅದೇನು ಆ ಥರ ಹಾಕೋದಿಲ್ಲ, ಹಿಂಗೆ ಹಾಕಿರ್ತೀವಿ ನೋಡಿ ನಾವು. ಈಗ ಸ್ವಲ್ಪ ಚಳಿ ಇರೋದ್ರಿಂದ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬಳಸ್ತಾ ಇದ್ದೀನಿ, ಯಾಕಂದರೆ ಕೆಮ್ಮು ಕೂಡ ಸ್ವಲ್ಪ ಕಫ ಅದೆಲ್ಲ ಇದೆಯಲ್ಲ, ಡಾಕ್ಟ್ರು ಕೂಡ ಮೊನ್ನೆ ಹೋದಾಗ ಸ್ವಲ್ಪ ಬಳಸಿ ಚೆನ್ನಾಗಿರುತ್ತೆ ಹಾಗಾಗಿ ಅಂತ ಹೇಳಿದ್ದಕ್ಕೆ ನಾನೀಗ ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ. ಅದಾದ ನಂತರ ಈ ಕಡೆ ಇಡ್ಲಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಟೈಮ್ ಕೂಡ 9 ಗಂಟೆ ಆಗ್ಲಿಕ್ಕೆ ಬಂತಂತ ಅನಿಸುತ್ತೆ. ಯಾಕಂದರೆ ನಾವು ಕಂಟಿನ್ಯೂ ಆಗಿ ಟಿಫನ್ನು ಅಡುಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು 1 ಅವರ್ ಒಳಗೇ ಮುಗ್ದೋಗ್ಬಿಡುತ್ತೆ ನೋಡಿ. ವಿಡಿಯೋ ಮಾಡ್ಕೋತಾನೆ ನಾವು ಪ್ರತಿಯೊಂದು ಆ್ಯಂಗಲ್ ಕೂಡ ಮೊಬೈಲಿಂದೆಲ್ಲ ಚೇಂಜ್ ಮಾಡಿ ಈ ರೀತಿಯಾಗಿ ನಿಮ್ಗೆ ತೋರಿಸ್ಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ನಿಮಗೆಲ್ಲ ಹೇಳ್ತಾ ಇರೋದು ಒಂದೇ, ಯೂಟ್ಯೂಬ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತೀರಾ ಅವರಿಗೆಲ್ಲ ಗುರ್ತಿರುತ್ತೆ. ಬಟ್ ಯಾರೆಲ್ಲ ಯೂಟ್ಯೂಬ್ ಮಾಡ್ತಿರಂಗಿಲ್ಲ ಬಟ್ ಬರೀ ನೋಡಿ ಹೋಗ್ತಿರ್ತೀರಲ್ಲ ಅವರಿಗೆಲ್ಲ ಹೇಳ್ತಾ ಇದ್ದೀನಿ. ಕಷ್ಟ ಅಂತಲ್ಲ, ಇಷ್ಟಪಟ್ಟೆ ಮಾಡ್ತಿರ್ತೀವಿ. ಇಷ್ಟೆಲ್ಲ ನಾವು ಮಾಡ್ತಿರ್ಬೇಕಾದ್ರೆ ನಿಮಗೋಸ್ಕರ ಅಂತಲೇ ಅಂದ್ಕೊಂಡಿದ್ವಿ. ಹಾಗಾಗಿ ನೀವು ಮಾಡೋದಿಷ್ಟೇ ನೋಡಿ, ಒಂದು ಲೈಕ್ ಕೂಡ ಮಾಡಿ, ನಂತರ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಬೇಕು ನೋಡಿ, ಅದು ಮೇನ್ ಮುಖ್ಯ. ಅದಾದ ನಂತರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಒಂದು ಕೇಳ್ಕೊತೀನಿ ನೋಡಿ. ನಾನು ಒಂದೊಂದು ಸರಿ ತುಂಬ ಜನ ನೋಡ್ತಾರೆ, ಒಂದೊಂದು ಸರಿ ನೋಡೋದೇ ಇಲ್ಲ ನೋಡಿ ಜನ. ಒಂದು ಅರ್ಧ ವಿಡಿಯೋ ನೋಡಿ ಆಫ್ ಮಾಡಿಬಿಡ್ತಾರೆ, ಹಾಗಾಗಿ ವ್ಯೂಸ್ ಕೂಡ ಆಗೋದಿಲ್ಲ ನಮ್ಗೆ. ಹಾಗಾಗಿ ಕೇಳ್ತಾ ಇರೋದು ನಾನು ಅಷ್ಟೇ. ಈಗ ಇಡ್ಲಿ ಕೂಡ ನಾನು ಎಲ್ಲ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ಈಗ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಚಟ್ನಿ ರೆಡಿ ಆಗಿಬಿಟ್ರೆ ಇಡ್ಲಿ ಲಾಸ್ಟಿಗೆ ಮಾಡ್ತೀನಿ ನೋಡಿ ನಾನು, ಯಾಕಂದರೆ ಸುಮ್ಮನೆ ಬಿಸಿ ಆರೋಗ್ಬಿಡ್ತಾವಲ್ಲ ಅಂಥೇಳಿ. ಯಾಕಂದರೆ ಒಂದು 5ರಿಂದ 7-8 ನಿಮಿಷದೊಳಗೇ ಕುಕ್ಕರ್ ಆಗಿಬಿಡುತ್ತೆ ನೋಡಿ. ಇಡ್ಲಿ ಕುಕ್ಕರ್ನಲ್ಲೇ ಇಡ್ತೀನಲ್ಲ ನಾನು, ಹಾಗಾಗಿ ರೆಡಿ ಆಗಿಬಿಡುತ್ತೆ. ಮೊದಲು ಅವೆರಡು ಆದರೆ ಇಡ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಲಾಸ್ಟಿಗೆ ಇಡ್ಲಿ ಮಾಡ್ಲಿಕ್ಕೆ ಇಡ್ತಾಯಿದ್ದೀನಿ. ಹಿಟ್ಟೇನು ಅಷ್ಟು ಉಬ್ಬಿದ್ದಿಲ್ಲ ನೋಡಿ. ನಾನು ಮತ್ತೆ ಒಂದು ಸ್ವಲ್ಪ ಸೋಡಾ, ಉಪ್ಪು ಇದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಆ್ಯಕ್ಚುಲಿ ನಾನು ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆದ ತಕ್ಷಣವೇ ಹಿಟ್ಟಿಗೆ ಉಪ್ಪು ಸೋಡಾ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅಂದರೆ 1 ಅವರಲ್ಲಿ ಆದರೂ ಒಂದು ಸ್ವಲ್ಪ ಆದರೂ ಹಿಟ್ಟು ಉಬ್ಬಿ ಬರುತ್ತಲ್ಲ ಅಂಥೇಳಿ. ಯಾಕಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿಲ್ಲ ಅಂತಂದರೆ ಇಡ್ಲಿ ಚೆನ್ನಾಗಿ ಬರೋದೇ ಇಲ್ಲ ನೋಡಿ. ಹಾಗಾಗಿ ಎದ್ದ ತಕ್ಷಣವೇ ನಾನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅದಾದ ನಂತರ ಈಗ ಇಡ್ಲಿ ಕೂಡ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ ಸ್ಟ್ಯಾಂಡ್, ಇಡ್ಲಿ ಸ್ಟ್ಯಾಂಡ್ ಬಂದು ತುಂಬ ವರ್ಷಗಳಾಯ್ತು ಅಂತಲೇ ಹೇಳ್ಬೋದು. ಒಂದು 10-12 ವರ್ಷನೇ ಆಯ್ತು ನೋಡಿ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಏನು 24 ಇಡ್ಲಿ ಆಗ್ತಾವೆ ನೋಡಿ ಒಂದು ಸರಿ ನೀವು ತೆಗೆದುಬಿಟ್ರೆ. 10-12 ನಿಮಿಷ ನೀವು ಇಡ್ಲಿ ಬೇಯಿಸಿದರೆ ಒಂದು 24 ಇಡ್ಲಿ ಬಂದುಬಿಡ್ತಾವೆ ಅಂತಲೇ ಹೇಳ್ಬೋದು. ನನಗೆ ನಮ್ಮ ಮನೆಯವರಿಗೆ, ನನ್ನ ಮಗಳಿಗೆ ಟಿಫನಿಗೆ ಕರೆಕ್ಟ್ ಆಗಿಬಿಡ್ತಾವೆ ನೋಡಿ. ಅವಳಿಗೇನಾದರೂ ಬಾಕ್ಸಿಗೆ ಹಾಕಬೇಕಾದ್ರೆ ಮತ್ತು ಎಕ್ಸ್ಟ್ರಾ ನಾನು ಇಟ್ಟಿರ್ತೀನಿ ಅಂತದ್ರಲ್ಲಿ. ಹಾಗಾಗಿ ಈಗ ಇಡ್ಲಿ ಕೂಡ ಆದ್ವೇನಂತೇಳಿ ನೋಡ್ಲಿಕ್ಕೆ ಬಂದೆ ನೋಡಿ. ಒಂದು 5 ನಿಮಿಷ ಬಿಟ್ಟು ಬಂದು ನಾನು ಒಂದು 8 ನಿಮಿಷ ಆದರೂ ಬೇಕಾಗುತ್ತೆ ನೋಡಿ. ಯಾಕಂದರೆ ವಿಜಿಲ್ ಆಗಿಬಿಡುತ್ತೆ ಅದು ಕುಕ್ಕರಲ್ಲ. ಹಾಗಾಗಿ ಸಾಂಬಾರು ಕೂಡ ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತಾ ಅಂಥೇಳಿ ನಾನು ಸಾಂಬಾರು ಕೂಡ ಮತ್ತೊಮ್ಮೆ ಸ್ವಲ್ಪ ಬಿಸಿ ಮಾಡೋಣ ಅಂತ ಇಟ್ಟಿದ್ದೀನಿ. ಯಾಕಂದರೆ ಈಗ ಚಳಿಗಾಲಲ್ಲ, ಹಾಗಾಗಿ ಬೇಗನೆ ತಣ್ಣಗಾಗ್ಬಿಡುತ್ತೆ ನೋಡಿ. ಟೀ ಸೋಸ್ಕೊಂಡು ಬಂದು ಕುಡಿಬೇಕು ಅನ್ನೋದ್ರೊಳಗೇ ಅಷ್ಟು ತಣ್ಣಗಾಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಮತ್ತೊಮ್ಮೆ ಇಟ್ಟೆ ನಾನು. ಹಾಗೆ ಸ್ನಾನಕ್ಕೆ ನೀರು ಕೂಡ ಇಡೋಣ ಅಂಥೇಳಿ ಇಡ್ತಾಯಿದ್ದೀನಿ. ಈ ಕಡೆ ಇಡ್ಲಿ ಕೂಡ ಇಟ್ಟಿದ್ದೀನಿ ನೋಡಿ. ಅದಾದ ನಂತರ ಇದೇನು ಸ್ವಲ್ಪ ಕ್ಲೀನ್ ಮಾಡೋದು ಅರ್ಧಕ್ಕೆ ನಿಲ್ಲಿಸಿದ್ನೆಲ್ಲ, ಹಾಗಾಗಿ ಈಗೆಲ್ಲ ಒಳಗಡೆ ರೆಡಿಯಾಗಿದೆ. ನಂತರ ಇಡ್ಲಿ ಕೂಡ ಆದ ತಕ್ಷಣ ನಮ್ಮ ಮನೆಯವ್ರಿಗೆ ಟಿಫನ್ ಹಾಕ್ಕೊಟ್ರೆ ಆಯಿತು. ನಂತರದಲ್ಲಿ ಅವ್ರು ಟಿಫನ್ ಮಾಡಿ ಹೊರಗಡೆ ಹೋಗೋರಿದ್ರು ನೋಡಿ. ಹಾಗಾಗಿ ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯ್ತು ಅಂಥೇಳಿ ಇದನ್ನೆಲ್ಲ ಒರೆಸ್ಕೊಳ್ಳಿಲ್ಲ ನಾನು. ಬರೀ ಕಸ ಅಷ್ಟೇ ಬಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಟಿಫನಿಗೆ ಕೂಡ ಕೂಡೋದಕ್ಕಾಗುತ್ತೆ ಅಂಥೇಳಿ ನಾನು ಕೂಡ ಸ್ನಾನಕ್ಕೆ ಹೋಗ್ಬೋದಲ್ಲ ಅಂಥೇಳಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮ್ಮ ಮನೆ 2 ರೂಮ್ ಇದೆ ನೋಡಿ, ಇದರಲ್ಲೇ ಇರೋದು. ಕೆಳಗಡೆ ಇದೆ, ಬಟ್ ಕೊರೋನಾ ಏನು ಬಂತಲ್ಲ ಆವಾಗ ಬಂದು ನಾವು ಮೇಲೆ ಶಿಫ್ಟ್ ಆದ್ವಿ. ಹಾಗಾಗಿ ಆವಾಗಿಂದ ಇಲ್ಲೇ ಇದ್ದೀವಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಬಿಸಿಲು ಕೂಡ ಹೊರಗಡೆ ತುಂಬ ಅನ್ನಿಸ್ತಾ ಇದೆ. ಬಟ್ ಅಷ್ಟು ಬಿಸಿಲು ಚುರುಕಂತೇನು ಅನ್ನಿಸ್ತಾ ಇಲ್ಲ ನೋಡಿ. ಹೊರಗಡೆ ಹೋಗಿ ನಿಂತ್ಕೊಂಡ್ರು ಕೂಡ ಅಷ್ಟೇನು ಬಿಸಿಲಿಲ್ಲ. ಬಟ್ ಬೆಳಕು ಬಿಸಿಲು ಈ ರೀತಿ ಅನಿಸುತ್ತೆ. ಸ್ವಲ್ಪ ಈ ರೀತಿ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಮೋಡ ಥರ ಆಗಿಬಿಡುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಇದ್ದಾಗೂ ನನಗೂ ಸ್ವಲ್ಪ ಖುಷಿ ನೋಡಿ ಕೆಲಸ ಮಾಡೋದಕ್ಕೆ. ಯಾಕಂದರೆ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಮಗೆ ಬಿಸಿಲು ಎಷ್ಟಿದ್ರೂ ತಡ್ಕೊತೀವಿ ನೋಡಿ, ಚಳಿ ಆಗೋದಿಲ್ಲ. ಅದರಲ್ಲಿ ಈ ಸರಿ ಮಾತ್ರ ತುಂಬ ಅಂದ್ರೆ ತುಂಬ ಚಳಿ ಇದೆ ನೋಡಿ. ಒಂದು ಟೈಮ್ ಆದರೂ ನಾನು ಇಷ್ಟು ಚಳಿ ಆಗುತ್ತೆ ಅಂತ ನಾನು ಎಂದೂ ಅಂದಿಲ್ಲ. ಯಾವಾಗಲೂ ಫ್ಯಾನ್ ಹಾಕ್ಕೊಂಡೇ ಮಲ್ಕೋತಾ ಇದ್ವಿ ನಾವು. ಆದರೆ ಈ ಸರಿ ಮಾತ್ರ ತುಂಬ ಚಳಿ ಇದೆ ನೋಡಿ. ಅದರಲ್ಲಿ ಬೇರೆ ಮನೆ ಮಾತ್ರ ನಮ್ಮದು ಮೇಲ್ಗಡೆ ಇದೆಯಲ್ಲ, ಹಾಗಾಗಿ ಇನ್ನೂ ಚಳಿ ಅನಿಸುತ್ತಾ.
ಒಂದು ಸ್ವಲ್ಪ ಫ್ಯಾನ್ ಯೂಸ್ ಮಾಡೋದಿಲ್ಲ ನೋಡಿ. ಈಗಂತೂ ನಾವು ಅಷ್ಟು ಚಳಿ ಅನಿಸುತ್ತೆ ಈ ಸರಿ. ಯಾಕೋ ಗೊತ್ತಿಲ್ಲ, ಮಳೆ ಬೇರೆ ಜಾಸ್ತಿ ಆಗಿತ್ತು ಇನ್ನು ಈ ಸರಿ. ಹಾಗಾಗಿ ಚಳಿ ಮಾತ್ರ ತುಂಬ ಸಖತ್ತಾಗಿದೆ ಅಂತಲೇ ಹೇಳಬಹುದು. ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ಕಸ ಬೆಳೆದು ನಂತರ ನೀರೆಲ್ಲ ಹಾಕಿಬಿಟ್ಟು ಮ್ಯಾಟೆಲ್ಲ ಜಾಡಿಸ್ಕೊಂಡು ಬಂದು ಒಳಗಡೆ ಹಾಕಿದೆ ನೋಡಿ. ರಂಗೋಲಿ ಬಂದು ನಾನು ಪೂಜೆ ಮಾಡೋ ಟೈಮ್ನಲ್ಲಿ ಹಾಕಿರ್ತೀನಿ. ನಂತರದಲ್ಲಿ ಅಂಗಳದಲ್ಲಿ ನಾನು ಒಂದು ಏನು ಪೇಂಟಿಂದ ರಂಗೋಲಿ ಮಾಡಿಸಿದ್ದಿತ್ತು ನೋಡಿ. ಹಾಗಾಗಿ ನಾನೀಗ ಅಲ್ಲೇನು ಹಾಕೋದಿಲ್ಲ, ಯಾಕಂದ್ರೆ ಪೂಜೆ ಮಾಡೋ ಟೈಮಿಗೆ ಹೊಸ್ಲಿಗೆಲ್ಲ ಪೂಜೆ ಮಾಡ್ತೀವಲ್ಲ ಆವಾಗೇ ರಂಗೋಲಿ ಹಾಕಿ ಬಂದುಬಿಡ್ತೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ಕೂಡ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ನನಗೆ ಫೋನ್ ಬರ್ತಾಯಿದ್ದಾವೆ, ನೀವು ಟಿಫನ್ ಹಾಕ್ಕೊಟ್ರೆ ನಾನು ಮಾಡ್ತೀನಿ, ನಂತರದಲ್ಲಿ ನೀವು ಸ್ನಾನಕ್ಕೆ ಹೋಗು ಅಂತ ಹೇಳಿದ್ರು ಅವರು. ಆಯ್ತು ಬಿಡ್ರಿ, ನಿಮ್ಗೆ ಟಿಫನ್ ಹಾಕ್ಕೊಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಅಂಥೇಳಿ ಈಗ ಅವರಿಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಡ್ಲಿ ಕೂಡ ಸೂಪರಾಗಿ ಬಂದಿದ್ವು ಅಂತಲೇ ಹೇಳ್ಬೋದು. ಹಿಟ್ಟು ಇನ್ನೂ ಚೆನ್ನಾಗಿ ಉಬ್ಬಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿದ್ವು ನೋಡಿ ಇಡ್ಲಿ. ನಮ್ಮ ಮನೆಯವ್ರು ಅರ್ಜೆಂಟ್ ಮಾಡ್ತಾಯಿದ್ದಾರೆ, ಬಟ್ ನನಗೆ ವೀಡಿಯೋ ತೊಗೋಬೇಕನ್ನೋದೊಂದು ತುಂಬ ಇರುತ್ತಲ್ಲ. ಹಾಗಾಗಿ ಆಯ್ತು ರೀ ಅಂಥೇಳಿ ಅವ್ರ ಹತ್ರ ಹೇಳ್ತಾನೆ. ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಆ್ಯಂಗಲಲ್ಲಿ ನಾನು ವೀಡಿಯೋದ ಟ್ರೈಪೋಡೆಲ್ಲ ಚೇಂಜ್ ಮಾಡಿ ಮಾಡ್ತಾಯಿದ್ದೀವಿ ಅಂಥೇಳಿ. ಇಷ್ಟೇ ಹಾಕಿದ್ದೆ ನೋಡಿ, ಯಾಕಂದರೆ ಬಿಸಿ ಬಿಸಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು 4 ಎಕ್ಸ್ಟ್ರಾ ಉಳಿಸಿರ್ತೀನಿ ಅಷ್ಟೇ. ಹಾಗಾಗಿ ನಮ್ಮನೆಯವ್ರಿಗೆ ಕೂಡ ಈಗ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಪ್ಲೇಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಈ ಪ್ಲೇಟ್ ಬಂದು ನನಗೆ ನಮ್ಮಕ್ಕ ಕೊಡಿಸಿದ್ರು ಅಂತಲೇ ಹೇಳ್ಬೋದು. ಇದನ್ನು ಪ್ಲೇಟು ಬಟ್ಲ ಎಲ್ಲ ನಮ್ಮ ಅಕ್ಕನೇ ಕೊಡಿಸಿದ್ರು. ಇದನ್ನು ತುಂಬ ಚೆನ್ನಾಗಿದೆ. ನೀವು ವೀಡಿಯೋ ಮಾಡ್ತೀಯಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತಾ, ಇದರಲ್ಲೆಲ್ಲ ಸರ್ವ್ ಮಾಡು ನೀನು, ವೀಡಿಯೋದಲ್ಲಿ ಈ ಪ್ಲೇಟು ಬಟ್ಲ ತೋರಿಸು ಅಂತ ಹೇಳಿದರು. ಹಾಗಾಗಿ ಇವತ್ತಿನ ದಿನದಲ್ಲಿ ಇಡ್ಲಿ ಮಾಡಿದ್ನಲ್ಲ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಇಡ್ಲಿ ಹಾಕ್ಕೊಂಡೋಗಿ ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ಬೈತಾರೆ ನೋಡಿ, ಯಾಕಂದರೆ 4 5 ಇಡ್ಲಿ ತಿಂತಾರವರು. ನಾನು ವೀಡಿಯೋಗೋಸ್ಕರ ಹಾಕಿರ್ತೀನಲ್ಲ, ಮಗಳಿಗಾಯ್ತು ನಮ್ಮ ಮನೆಯವ್ರಿಗಾಯ್ತು ಮೊಬೈಲ್ನಾಗ ಮಾತಾಡ್ತಾ ಇಲ್ಲ, ಟಿ ವಿ ನೋಡ್ತಾನೆ, ತಿಂದುಬಿಡ್ತಾರಲ್ಲ ಅಂಥೇಳಿ ನನಗೂ ಕೊಟ್ಟು ಬಂದಿರ್ತೀನಿ. ನಂತರದಲ್ಲಿ ನಮ್ಮ ಮನೆಯವರಿಗೆ ಲಕ್ಷ್ಯ ಕೊಟ್ಟು ನೋಡಿದಾಗ, ಏನಂತಾರೆ ಅಬ್ಸರ್ವ್ ಮಾಡಿ ನೋಡಿದಾಗ, ಇಷ್ಟ ಹಾಕಿದೆಯಲ್ಲ ತಗೊಂಡೋಗು ಅಂಥೇಳಿ ಹೇಳ್ತಾರೆ ನೋಡಿ ಅವರು. ಹಾಗಾಗಿ ಈಗ ಕೊಟ್ಟು ಬರ್ತೀನಿ. ತಿಂದ್ರಂತೂ ಖುಷಿಯಾಗುತ್ತೆ. ತಿನ್ನೋಕ್ಕಾಗೋದಿಲ್ಲ ನೋಡಿ, ಯಾಕಂದರೆ ಸ್ವಲ್ಪ ನಾನು ಇಡ್ಲಿ ಕೂಡ ದೊಡ್ಡ ದೊಡ್ಡ ಸೈಜೇ ಮಾಡಿರ್ತೀನಿ, ಚಿಕ್ಕದು ಮಾಡೋಂಗಿಲ್ಲ. ಆ ಕಡೆ ಸಾಂಬಾರು ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ಚಟ್ನಿ ಕೂಡ ಒಗ್ಗರಣೆ ಹಾಕಿದ್ದಿತ್ತು. ನಂತರದಲ್ಲಿ ನಮ್ಮ ಮನೆಯವರಿಗೆಲ್ಲ ಕೊಟ್ಟು ಬಂದೆ ನೋಡಿ. ಕೊಟ್ಟು ಬಂದ ನಂತರ ಸ್ವಲ್ಪ ಎಲ್ಲ ಗ್ಯಾಸ್ ಕಟ್ಟಿ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಟೀ ಕೂಡ ಬಿಸಿ ಇಟ್ಬಿಡ್ತೀನಿ ನೋಡಿ ನಾನು. ಯಾಕಂದರೆ ಅವ್ರಿಗೆ ಟೀ ಕೊಟ್ಬಿಟ್ರೆ ಅವರು ಹೊರಗಡೆ ಹೋಗ್ತಾರೆ, ನಂತರ ನನ್ನ ಕೆಲಸ ನಾನು ಮಾಡ್ಕೋಬೋದಲ್ಲ ಅಂಥೇಳಿ. ಸಾಂಬಾರು ಕೂಡ ಕೇಳಿದ್ರು ನೋಡಿ ನಮ್ಮ ಮನೆಯವರು. ಹಾಗಾಗಿ ಸಾಂಬಾರು ಕೂಡ ಹೋಗಿ ಹಾಕಿ ಬಂದೆ ಅವರಿಗೆ. ನಂತರದಲ್ಲಿ ಇಷ್ಟು ಇಡ್ಲಿ ಸಾಕೇನು ನನಗೆ ಹಾಕ್ಕೊಟ್ಟಿಯಲ್ಲ, ಇನ್ನೊಂದು 4 ಬೇಕಿದ್ವಲ್ಲ ಅಂತೇಳಿ ತಮಾಷೆ ಮಾಡಿದ್ರು ಅವರು. ಮತ್ತು 2 ಇಡ್ಲಿ ತೊಗೊಂಡು ಬಂದು ನಾನು ಅವ್ರು ತಿನ್ನೋಕ್ಕಿಂತ ಮೊದಲೇ ಇಟ್ಟೆ ನೋಡಿ. 6 ಇಡ್ಲಿ ತಿಂದ್ರು ಅಂತಲೇ ಹೇಳ್ಬೋದು. ಖುಷಿ ಆಯ್ತು ನನಗೆ 6 ಇಡ್ಲಿ ತಿಂದಿದ್ದಕ್ಕೂ. ಯಾಕಂದರೆ 4 5 ಅಂದ್ರೆ ಭಾಳ ಆಯ್ತು ಅವ್ರು ತಿನ್ನೋದು. ಅದಾದ ನಂತರ ಈ ಕಡೆ ನಾನು ಸ್ನಾನಕ್ಕೆ ಹೋಗ್ಬೇಕಂತ ಡ್ರೆಸ್ ತಗೊಳ್ಳಿಕ್ಕೆ ಬಂದೆ. ಏನು ಒಂದು ಚೇರ್ ಎಲ್ಲರ ಮನೆಯಲ್ಲಿ ಇರುತ್ತಂತ ಅನ್ಕೋತೀನಿ, ನಮ್ಮ ಮನೆಯಲ್ಲೆಲ್ಲ ಎಲ್ಲರ ಮನೆಯಲ್ಲಿ ಇರುತ್ತಂತ ಅನ್ಕೋತೀನಿ. ಒಂದು ಚೇರ್ ಬಟ್ಟೆಗಾಗಿನೇ ಇಟ್ಬಿಟ್ಟಿರ್ತೀವಿ ಅಂತ ಅನಿಸುತ್ತೆ. ಎಲ್ಲರೂ ಹೋಗಿ ಬಂದರೆ ಆ ಬಟ್ಟೆನ ಅದ್ರ ಮೇಲೆ ಹಾಕಿದ್ರೆ ಏನಂತಾರೆ, ಅದು ಇಷ್ಟು ಎತ್ತರ ಆಗಿಬಿಟ್ಟಿರ್ತಾವೆ ಬಟ್ಟೆ. ಹಾಗಾಗಿ ನಮ್ಮ ಮನೆಯವರಿಗೆ ಇದೊಂದು ಕೆಲಸ ನೀವು ಮಾಡ್ಕೊಂಡು ಹೊರಗಡೆ ಹೋಗ್ರಿ ಅಂಥೇಳಿ ಹೇಳಿದೆ ನಾನು. ಏನಿಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ಬೇರೆ ಬೇರೆ ಹಾಕ್ಬಿಡ್ತೀನಿ, ಮಗಳದು ನಂದು ನಿಮ್ಮದು. ನಿಮ್ಮ ಬಟ್ಟೆ ನೀವು ಎತ್ತಿಟ್ಕೊಂಡು ಹೋಗ್ಬಿಡ್ರಿ, ಮಗಳದು ನಂದು ನಾನು ಎತ್ತಿಟ್ಕೋತೀನಿ. ಯಾಕಂದರೆ ಅವ್ರದ್ದು ನೀಟಾಗಿ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತಾರೆ ನಮ್ಮ ಮನೆಯವರು. ಹಾಗಾಗಿ ನಾನು ನಂದು ಮಗಳದು ನೀಟಾಗಿ ಇಟ್ಕೋತೀನಿ, ನೀವು ಇಟ್ಕೊಂಡು ಹೋಗ್ರಿ ಅಂಥೇಳಿ ಹೇಳಿದೆ ನೋಡಿ ಅವರಿಗೆ. ನಂತರದಲ್ಲಿ ಪಾಪ ಅವರೆಲ್ಲ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಟೀ ಕುಡಿದು ಹೊರಗಡೆ ಹೋದ್ರು ನೋಡಿ. ನಾನು ಏನು ಡ್ರೆಸ್ ತಗೊಳ್ಳಿಕ್ಕೆ ಹೋಗಿದ್ನಲ್ಲ ಸ್ನಾನಕ್ಕಾಗಿ, ಆವಾಗ ಇವೆಲ್ಲ ಬಟ್ಟೆ ಕ್ಲೀನ್ ಆಯ್ತು ಅಂತಲೇ ಹೇಳ್ಬೋದು. ಆ ಚೇರು ಮತ್ತು 1-2 ಬಟ್ಟೆ ಏನಾದರೂ ಅದ್ರ ಮೇಲೆ ಇದ್ದರೆ ಮತ್ತು ಅದೇ ಪ್ರಕಾರ ನೋಡಿ. ಯಾರ ಮನೆಯಲ್ಲೆಲ್ಲ ಇದೇ ರೀತಿ ಒಂದು ಚೇರು ಬಟ್ಟೆಗಾಗಿ ಇಟ್ಟಿರ್ತೀರಿ ಹೇಳಿ ಅಂತ ಕಮೆಂಟ್ನಲ್ಲಿ ಕೇಳ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.